ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ಜೀವಸತ್ವ ಅಂದರೆ ವಿಟಮಿನ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇದು ಮೊರಾರ್ಜಿ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಇಡುವೆ ಇದಾಗಿದೆ. ಹಾಗಾದರೆ ಆರಂಭ ಮಾಡೋಣ. ಮೊದಲಿಗೆ ಜೀವಸತ್ವಗಳು ಅಂದರೆ ಏನು? ಜೀವಸತ್ವ ದೇಹಕ್ಕೆ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಕಾರ್ಬನಿಕ್ ಸಂಯುಕ್ತ ವಸ್ತುಗಳನ್ನು ತಿಳಿಸುತ್ತೆ. ಇಲ್ಲಿ ನೋಡು, ಇದು ದೇಹದ ಕ್ರಮಬದ್ಧವಾದ ಬೆಳವಣಿಗೆ ಸಂವರ್ಧನೆಗಳನ್ನು ಜೀವಾಳವಾಗಿದೆ. ವಿಟಮಿನ್ ಅಂತಕ್ಕಂಥ ಮೊದಲವಾಗಿ ಬಳಸಿರ್ತಕ್ಕಂಥದ್ದು ಕ್ಯಾಶ್ಮೀರ್ ಫಂಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಪದವನ್ನು ಬಳಸ್ತಾನೆ. ಇದರಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಅವು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಅಂತ ವಿಟಮಿನ್ ಬಿ ಮತ್ತು ಸಿ, ಹಾಗೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ, ಡಿ, ಸಿ ಅಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ. ಜೀವಸತ್ವಗಳು ಕನ್ನಡದಲ್ಲಿ ಅಂದರೆ ವಿಟಮಿನ್ ಅಂತ ಇಂಗ್ಲೀಷ್ನಲ್ಲಿ ಅಂತೀವಿ. ಇನ್ನು ವಿಟಮಿನ್ ಎ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ವೈಜ್ಞಾನಿಕ ಹೆಸರು ಅಂತ ವಿಟಮಿನ್ ಎ ಒಂದು ವೈಜ್ಞಾನಿಕ ಹೆಸರು ರೆಟಿನಾಲ್ ಅಂತಕ್ಕಂಥದ್ದು. ವಿಟಮಿನ್ ಎ ಕೊರತೆಯಿಂದ ಇರುಳುಗಣ್ಣು ಅಂತಕ್ಕಂಥ ಒಂದು ರೋಗ ಬರುತ್ತೆ. ಹಾಗೆ ವಿಟಮಿನ್ ಎ ಹೊಂದಿರುವ ಭತ್ತದ ಬೆಳೆ ಗೋಲ್ಡನ್ ರೈಸ್ ಅಂತ ಕರಿತೀವಿ. ವರ್ಣಾಂಧತೆ ರೋಗವು ಅಂದರೆ ಇರುಳುಗುರುಡು ಅಂತಕ್ಕಂಥ ರೋಗವು ಸ್ತ್ರೀಯರಲ್ಲಿ ಕಂಡುಬರುವ ಪ್ರಮಾಣ 0 ಇರುಳುಗಡ ಅನುವಂಶವಾಗಿ ರೋಗವಾಗಿದೆ. ಆಹಾರದಲ್ಲಿ ಹಾಲು, ಗಜ್ಜರಿ, ಮೊಟ್ಟೆ, ಬಾಳೆಹಣ್ಣು ಸ್ವೀಕಾರ ಮಾಡಬೇಕಾಗುತ್ತೆ. ಮತ್ತೊಂದು ಇದರಿಂದ ವಿಟಮಿನ್ ಎಯಿಂದ ಮತ್ತೊಂದು ಥರ್ಮಾಸೋಸಿಸ್ ಅಂತಕ್ಕಂಥ ಒಂದು ರೋಗ ಕೂಡ ಬರುತ್ತೆ. ಬೇಕಾಗಿರುವ ಆಹಾರಗಳು ಇವು ನೋಡ್ರಿ, ನಿಮ್ಮ ಒಂದು ಪರೀಕ್ಷೆಯಲ್ಲಿ ಕೇಳಬಹುದು. ವಿಟಮಿನ್ ದೊರೆಯಲು ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ಹಾಗೆ ಇದರ ವೈಜ್ಞಾನಿಕ ಹೆಸರು ಕೂಡ ಕೇಳ್ತಾರೆ. ಹಾಗೆ ವಿಟಮಿನ್ ಎಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತ ಕೂಡ ಕೇಳ್ತಾರೆ. ಹಾಗೆ ವಿಟಮಿನ್ B1 ಅಂತಕ್ಕಂಥದ್ದನ್ನು ನೋಡೋಣ. ವಿಟಮಿನ್ನಿಂದ ಬರುವ B1ನಿಂದ ಬರ್ತಕ್ಕಂಥ ರೋಗ ಯಾವುದು ಅಂದರೆ ಅದು ಬೇರಿ. ಇನ್ನು ವಿಟಮಿನ್ B1ನ ಒಂದು ವೈಜ್ಞಾನಿಕ ಹೆಸರು ಥಿಯಾಮಿನ್ ಅಂತಕ್ಕಂಥದ್ದು. ಹಾಗೆ ವಿಟಮಿನ್ B1ನಿಂದ ಚರ್ಮ ರೋಗ ಮತ್ತು ನರ ದೌರ್ಬಲ್ಯ ಅಂತಕ್ಕಂಥ ರೋಗ ಕಂಡುಬರುತ್ತೆ. ಹಾಗೆ ಹೆಚ್ಚಾಗಿ ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಹಾಲು, ಬಾಳೆ, ಮೊಟ್ಟೆಯಲ್ಲಿ ಇದು ವಿಟಮಿನ್ B1 ಸಿಗುತ್ತೆ. ಇನ್ನು ವಿಟಮಿನ್ ಸಿಯನ್ನು ನೋಡೋಣ. ಇದರ ಒಂದು ವೈಜ್ಞಾನಿಕ ಹೆಸರು ಅರ್ಷಾಬ್ರಿಕ್ ಅಂತಕ್ಕಂಥ ಆಮ್ಲ ಇಲ್ಲಿ ಕಂಡುಬರುತ್ತೆ. ಇದರಿಂದ ಈ ಒಂದು ವಿಟಮಿನ್ ಸಿಯಿಂದ ಕೊರತೆಯಿಂದ ಬರ್ತಕ್ಕಂಥ ರೋಗ ಸರ್ಕ್ಯೂ, ರಕ್ತಹೀನತೆ, ದಂತ ಮೂಳೆ ಇಂಥ ಒಂದು ನ್ಯೂನತೆ ಕೂಡ, ಪಸಡುಗಳು ಅಂತಕ್ಕಂಥ ನ್ಯೂನತೆಯನ್ನು ನಾವು ಕಾಣ್ತೀವಿ. ಹಾಗೆ ಇದು ಹೆಚ್ಚಾಗಿ ನಾಲಿಗೆ ಮತ್ತು ತುಟಿಗಳಲ್ಲಿ ಏನು ಕಾಣಿಸುತ್ತೆ ಅಂದರೆ ಗಾಯಗಳು ಕಾಣಿಸುತ್ತವೆ. ವಿಟಮಿನ್ ಸಿಯಿಂದ ಬರ್ತಕ್ಕಂಥ ರೋಗಗಳು. ಇಲ್ಲಿ ವಿಟಮಿನ್ ಸಿಯಿಂದ ಬರ್ತಕ್ಕಂಥ ರೋಗಗಳು ಸರ್ಕ್ಯೂ ಅಂತೇಳಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಹಾಗೆ ಇವುಗಳನ್ನು ನೋಡ್ಕೊಂಬಿಡ್ರಿ. ಇನ್ನು ಇದು ಹೆಚ್ಚಾಗಿ ಎಲ್ಲಿ ಸಿಗುತ್ತೆ ಅಂದರೆ ಸಿಟ್ರಿಕ್ ಅಂತಕ್ಕಂಥ ಹಣ್ಣುಗಳಿಂದ ನಮಗೆ ಸಿಗುತ್ತೆ. ಇನ್ನು ವಿಟಮಿನ್ ಡಿಯಿಂದ ಕ್ಯಾಲ್ಸಿಫೆರಾಲ್ ಅಂತಕ್ಕಂಥ ಇದರ ಒಂದು ವೈಜ್ಞಾನಿಕ ಹೆಸರಾಗಿದೆ. ಇದು ಚಿಕ್ಕ ಮಕ್ಕಳಲ್ಲಿ ರಿಕೆಟ್ಸ್ ಮತ್ತು ವಯಸ್ಕರ ಆಸ್ಟಿಕೋ ಅಂತಕ್ಕಂಥ ಮಲೇಷಿಯಾ ಅಂತಕ್ಕಂಥ ರೋಗ ಬರುತ್ತೆ. ಹಾಗೆ ವಿಟಮಿನ್ ಡಿಯಿಂದ ನಮಗೆ ಎಲ್ಲಿ ದೊರೆಯುತ್ತೆ ಅಂದರೆ ಸೂರ್ಯನ ಬೆಳಕಿನ ಕಿರಣಗಳಿಂದ ಸಿಗುತ್ತೆ. ಹಾಗೆ ಇದು ನೇರಳಾತೀತ ಕಿರಣಗಳನ್ನು ತಯಾರಿಸುವವರು ಇದು ಉಪಯುಕ್ತ ಆಗುತ್ತೆ. ಇನ್ನು ವಿಟಮಿನ್ ಇ ಅಂತಕ್ಕಂಥದ್ದನ್ನು ನೋಡೋಣ. ಲೋಕೋಪೆರಾಲ್ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಾಗಿದೆ. ಇದು ಈ ವಿಟಮಿನ್ ಇ ಕೊರತೆಯಿಂದ ಬಜ್ತನ್ ಮತ್ತು ಸ್ನಾಯು ಕ್ಷೀಣತೆ ಅಂತಕ್ಕಂಥ ರೋಗಗಳು ಬರುತ್ತೆ. ಹಾಗೆ ಇದರ ಉತ್ಕರ್ಣ ನಿರೋಧ ಅಂದರೆ ACDK ಜೀವಸತ್ವಗಳು ರಕ್ಷಿಸುತ್ತವೆ.
ಹಾಗೆ ಇದು ಹೆಚ್ಚಾಗಿ ಎಲ್ಲಿ ಸಿಗುತ್ತೆ ಅಂದರೆ ಎಣ್ಣೆಕಾಳು ಹಸಿರು ತರಕಾರಿಯಲ್ಲಿ ಸಿಗುತ್ತೆ. ಇನ್ನು ವಿಟಮಿನ್ ಕೆಯನ್ನು ನೋಡ್ಕೊಂಡ್ಬಿಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇವುಗಳನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಿಮ್ಮ ಮುಂದೆ ಮೊರಾರ್ಜಿ ಪರೀಕ್ಷೆಗೂ ಹಾಗೂ ಯಾವುದೋ ಒಂದು ಪರೀಕ್ಷೆಗೂ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇದಾಗಿದೆ. ಇನ್ನು ವಿಟಮಿನ್ ಕೆ ಅಂತಕ್ಕಂಥದ್ದು ಪಿಲೋಕ್ವಿನೋನ್ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರು. ಇದರ ಕೊರತೆಯಿಂದ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟದೆ ಇರುವುದು, ಗಟ್ಟದೆ ಇರತಕ್ಕಂಥದ್ದು. ಇದು ಬೇಳೆಕಾಳು ಮತ್ತು ಹಸಿರು ತರಕಾರಿಯಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇವುಗಳನ್ನು ಸ್ವೀಕಾರ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ವಿಟಮಿನ್ ಡಿ ಕೊರತೆ ಕೂಡ ಕಡಿಮೆ ಆಗುತ್ತೆ. ಬೇಳೆಕಾಳುಗಳು ಆಗಿರ್ಬೋದು, ಹಸಿರು. ಇಲ್ಲಿ ನಿಮಗೆ ವಿಟಮಿನ್ ಎ ಇಂದ ವಿಟಮಿನ್ ಕೆವರೆಗೂ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಇನ್ನೂ ಕೂಡ B2, B3 ಹೀಗೆ ಸಾಕಷ್ಟು ಇನ್ನೂ ವಿಟಮಿನ್ ಕೂಡ ಹೆಚ್ಚಿನ ಮಾಹಿತಿಗಾಗಿ ನೀವು ನೆಟ್ಟನ್ನು ಸಂಪರ್ಕಿಸಿ ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ಪರೀಕ್ಷೆಗೆ ಇದು ಉಪಯುಕ್ತವಾಗಿರ್ತಕ್ಕಂಥದ್ದಾಗಿದೆ. ಹೇಗೆ ಕೇಳ್ತಾರೆ, ವಿಟಮಿನ್ ಕೆಯಿಂದ ರೋಗ ಯಾವುದು ಬರುತ್ತೆ ಅಂತ ಕೇಳ್ತಾರೆ. ಹಾಗೆ ವಿಟಮಿನ್ ಡಿ ಇಂದ ಯಾವುದರಿಂದ ಪಡೆಯುತ್ತೇವೆ, ಇಂಥ ಪ್ರಶ್ನೆಗಳನ್ನು, ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇವುಗಳನ್ನೆಲ್ಲ ನೀವು ನೋಟ್ ಮಾಡಿಕೊಂಡು ಸ್ವಲ್ಪ ಬಯಾಟ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ಲಿ ಸಾಕಷ್ಟು ವಿಡಿಯೋಗಳು ಲಭ್ಯ, ತಾವೆಲ್ಲರೂ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.